ಅಜಾಮಿಳ ಅನ್ಯಾಯ ಮಾಡಿ ನಾರಾಯಣ ಅಂತ ಹೇಳಿದ. ನಾವು ಅನ್ಯಾಯ ಮಾಡಿ ನಾರಾಯಣ ಮಂತ್ರ ಜಪ ಮಾಡುವ, ಅದಕ್ಕೆ ಲೈಸೆನ್ಸ್ ಕೊಟ್ಟದ್ದಲ್ಲ. ಈ ಕತೆ ಹೇಳಿದ್ದು ಯಾವುದಕ್ಕೋಸ್ಕರ ಅಂತಂದ್ರೆ ಅನ್ಯಾಯ ಮಾಡಿ ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ. ಅನ್ಯಾಯ ಮಾಡಿದರೂ ಅವನಿಗೆ ಪ್ರಾರಬ್ಧದಿಂದಾಗಿ ಅಂತಹ ಕೆಟ್ಟ ಕೆಲಸವನಿಂದ ಆದರೂ ಭಗವಂತನ ನಾಮಕ್ಕೆ ಎಷ್ಟು ಶಕ್ತಿ ಇದೆ, ಅವನನ್ನು ಉದ್ಧಾರ ಮಾಡಿತು, ದೇವಲೋಕಕ್ಕೆ ಕಳುಹಿಸಿಕೊಟ್ಟಿತು. ಈ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತದೆ. ಭಗವಂತನ ನಾಮಸ್ಮರಣೆ ತುಂಬ ಪುಣ್ಯವನ್ನು ಕೊಡ್ತದೆ. ಅದು ಕೊಡುವ ಪುಣ್ಯ ಇತಿಮಿತಿ ರಹಿತವಾದ್ದು. ಈ ಎಚ್ಚರವನ್ನು ಶ್ರೀಮದ್ ಭಾಗವತ ಹೇಳುತ್ತೆ. ಭಗವಂತನ ಭಕ್ತಿ ಸಹಿತವಾದಂತಹ ಭಗವಂತನ ನಾಮಸ್ಮರಣೆ ಅದಕ್ಕೆ ತಕ್ಕಡಿಯಲ್ಲಿ ಇಟ್ಟರೆ ಅದಕ್ಕೆ ಸಮಾನವಾದಂತಹ ವಸ್ತುವೇ ತೂಗುವುದಿಲ್ಲ. ಅದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇಲ್ಲ. ದೊಡ್ಡ ಪ್ರಾಯಶ್ಚಿತ್ತ ನಾರಾಯಣ ಮಂತ್ರ ಜಪ ನಾವು ನಿರಂತರ ನಾವು ಮಾಡಬೇಕು. ಮಾಡಿದರೆ ಭಗವಂತ ನಾರಾಯಣ, ನಮ್ಮ ದೇವರು ಯಾರು ಅಂದ್ರೆ ನಾರಾಯಣ. ನರರಿಗೆ ಸಂಬಂಧಪಟ್ಟ ದೇವರು ನಾರಾಯಣ. ನಾವು ನರ ಅಂತಾದ್ರೆ ದೇವರು ನಮಗೆ ನಾರಾಯಣನಾಗ್ತಾನೆ. ನಾರಾಯಣ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ನಾರಾಯಣ ಮಂತ್ರ ಜಪ ಮಾಡಿ. ನಮ್ಮಲ್ಲಿದೆ ನೋಡಿ, ಕೊನೆಗೆ ಎಲ್ಲ ಕರ್ಮ ಆದ ಬಳಿಕ ನಾರಾಯಣ ಏತಿ ಸಮರ್ಪಯೇ ತತ್, ನಾರಾಯಣನಿಗೆ ಸಮರ್ಪಣೆ ಮಾಡಿ ಅಂತ ಕೊನೆಗೆ ಹೇಳೋದು ನಾವು. ಅಂದ್ರೆ ನಾರಾಯಣನಿಗೆ ಸಮರ್ಪಣೆ ಮಾಡಿದರೆ ಅದು ಪರಿಪೂರ್ಣ ದೋಷರಹಿತವಾಗಿ ಬಿಡ್ತದೆ ಅಂತ. ಅಜಾಮಿಲ ಅವನು ಕಾನ್ಯಕುಬ್ಜದಲ್ಲಿ ಹುಟ್ಟಿ ಬೇಡವಾದ ಕೆಲಸಗಳನ್ನು ಮಾಡಿದ, ಮಾಡಬಾರದ ಕೆಲಸಗಳನ್ನು ಮಾಡಿದ. ಅದೊಂದು ಅವನ ಪ್ರಾರಬ್ಧ. ಜನ್ಮಾಂತರದಲ್ಲಿ ಅವನು ದೇವರ ದರ್ಶನವನ್ನು ಪಡೆದಿದ್ದ. ಅವನ ಪ್ರಾರಬ್ಧ ಮುಗಿಯುತ್ತಿತ್ತು, ಇನ್ನೇನು ಸ್ವಲ್ಪ ಇತ್ತು. ಒಂದು ಹೆಣ್ಣನ್ನು ನೋಡಿದ. ಅಯ್ಯೋ, ಈ ಹೆಣ್ಣು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ಒಂಚೂರು ಎಣಿಸಿದ್ದು ಮಾತ್ರ ದೇವರು ರೈಟ್ ಅಂತ ಸಿಗ್ನೇಚರ್ ಹಾಕಿಬಿಟ್ಟ. ಹಾಗಾಗಿ ಇಂತಹ ಒಂದು ಪ್ರಾರಬ್ಧ ಅವನಿಗೆ ಬಂತು. ಒಂದು ಕ್ಷಣ ನೆನಪಿಸಿದ್ದಕ್ಕೆ ದೇವರು ಕೊಟ್ಟ ನೋಡಿ. ಅಂದ್ರೆ ದೇವರದು ಕಾರುಣ್ಯ ಅಂತ ಹೇಳಬೇಕೋ ಏನೋ ಅಂತ ಗೊತ್ತಿಲ್ಲ. ಅವನು ಎಣಿಸಿದ ತಕ್ಷಣ ಅದನ್ನು ಕೊಟ್ಟು ಅವನಿಗೆ ಆ ಭೋಗವನ್ನು ಭೋಗಿಸಿ ಅವನ ಪ್ರಾರಬ್ಧ ಇಷ್ಟು, ಒಂದು ಹೆಣ್ಣಿನ ಜೊತೆಗೆ ಒಂದಿಷ್ಟು ಕಾಲ ಬದುಕುವ ಅವನಿಗೆ ಬರ್ಬರ ಕೃತ್ಯ ಅವನಿದ್ದು, ಆ ಪ್ರಾರಬ್ಧವನ್ನು ಉಣಿಸಿ ಕೊನೆಗೆ ಅವನಿಂದ ಸಾಧನೆ ಮತ್ತೆ ಉಳಿದದ್ದನ್ನು ಮಾಡಿಸಿ ಭಗವಂತ ಕರ್ಕೊಂಡು ಹೋದ. ಅಜಾಮಿಲನ ದೃಷ್ಟಾಂತ ಎಂದೂ ನಾವು ಕೊಡಬಾರದು. ಇದರ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಅಭಿಚೇ ಸುಧರಾಚಾರ ಭಜತೆ ಮಾಂ ಅನನ್ಯ ಬಾಕ್. ಈ ಶ್ಲೋಕ ಕೇಳಿದಾಗ ಸ್ಫೂರ್ತಿ ಬರುವುದುಂಟುಂಟು. ಕೃಷ್ಣ ಹೇಳಿದ್ದಾನೆ, ಅಪಿಚೇ ಸುಧುರಾಚಾರ, ಆಚಾರ ಅಲ್ಲ, ದುರಾಚಾರ ಅಲ್ಲ, ಸುಧುರಾಚಾರ. ಎಂತಹ ಕೆಟ್ಟ ಕರ್ಮ ಮಾಡಿರ್ಲಿ, ಆದ್ರೆ ಭಜತೆ ಮಾಂ, ನನ್ನನ್ನು ಭಜನೆ ಮಾಡಿದರೆ ಅವನನ್ನು ಸಾಧುರೇವ ಸಮಂತವ್ಯ. ಒಳ್ಳೆಯ ಸ್ಫೂರ್ತಿ ಕೊಡುವ ಶ್ಲೋಕ. ಎಷ್ಟು ಬೇಕಾದರೂ ಕೆಟ್ಟ ಕೆಲಸ ಮಾಡಿ ದುರಾಚಾರೋಪಿ ಅಂತ ಹೇಳಿದರು. ಆದ್ರೆ ಕೊನೆಗೊಂದು ಮಾತು ಹೇಳ್ತಾನೆ ದೇವರು, ಅನನ್ಯ ಭಾಕ್ ಅಂತ. ದೇವರು ಅನನ್ಯವಾಗಿ ನನ್ನನ್ನು ಹಿಡಿಬೇಕು, ಹಾಗೆ ಮಾಡಬೇಕು. ನಾವು ಕೆಟ್ಟ ಕೆಲಸ ಮಾಡಿದ ಮೇಲೆ ದೇವರನ್ನು ಹಿಡಿಲಿಕ್ಕೆ ಆಗುವುದಿಲ್ಲ. ದೇವರನ್ನು ಅನನ್ಯ ಭಕ್ತಿಯಿಂದಾಗಿ ನಾವು ಹಿಡಿದರೆ ಸಾಧುರೇವ ಸಮಂತವ್ಯ. ಈ ಶ್ಲೋಕಕ್ಕೆ ಉದಾಹರಣೆ ಯಾರು ಮನುಷ್ಯರಾಗುವುದಿಲ್ಲ, ಇಂತಹ ಅಜಾಮಿಳನಂತವರು ಮಾತ್ರ ಉದಾಹರಣೆ ಆಗ್ತಾರೆ. ಶ್ರೀನಿವಾಸ ಕಲ್ಯಾಣದಲ್ಲಿ ಮಾಧವ ಬ್ರಾಹ್ಮಣನ ಕಥೆಯನ್ನು ಹೇಳ್ತಾರೆ. ಮಾಧವ ಬ್ರಾಹ್ಮಣನ ಕಥೆ ಇದೇ ರೀತಿಯಾದ ಕಥೆನೆ. ಆ ಮಾಧವ ಬ್ರಾಹ್ಮಣ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ ಮೆಟ್ಲು ಹತ್ತಿ ದೇವರ ಸ್ಮರಣೆ ಮಾಡಿ ಕೊನೆಗೆ ಪಾಪವನ್ನು ವಮನೆ ಮಾಡಿ ಮತ್ತೆ ಶುದ್ಧನಾಗಿ ಭಗವಂತನ ಸೇವೆಯನ್ನು ಮಾಡಿದ. ಭಗವಂತನಿಗೆ ಎಲ್ಲವನ್ನೂ ಕೊಡುವವನಾದ ಅಂತ ಕಥೆಯನ್ನು ಕೇಳ್ತೇವೆ ನಾವು. ಅವರೆಲ್ಲ ಈ ಶ್ಲೋಕಕ್ಕೆ ಉದಾಹರಣೆ. ಅಪಿಚೇ ಸುಧುರಾಚಾರ. ಹಾಗಾಗಿ ಈ ಶ್ಲೋಕ ಓದಿ ಅನ್ಯಾಯ ಮಾಡಬೇಕು ಅಂತ ಸ್ಫೂರ್ತಿ ಬರಬಾರದು. ಅದಲ್ಲ, ಅಂತಹ ಮಹಾತ್ಮರೂ ಹೀಗಾಗಿದ್ದಾರೆ, ನಾವು ಹಾಗಾಗಬಾರದು. ದೇವರ ಸ್ಮರಣೆ ಮಾಡಿ ದೇವರ ಹತ್ರ ನಾವು ಹೋಗ್ಬೇಕು ಅನ್ನುವಂತಹ ಕಥೆಯನ್ನು ಹೇಳ್ತಾ, ನಮ್ಮ ಪಾಪಕ್ಕಿಂತಲೂ ಪಾಪ ಪರಿಹಾರ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿದೆ. ಅದನ್ನು ಒತ್ಕೊಟ್ಟು ಈ ಪುರಾಣ ಉಲ್ಲೇಖ ಮಾಡಿದೆ. ಭಗವಂತನ ನಾಮಗಳಿಗೆ ಇಷ್ಟು ಶಕ್ತಿ ಇದೆ ಅಂತ ಹೇಳಲಿಕ್ಕೆ ದೇವತೆಗಳ ಉದಾಹರಣೆಯನ್ನು ಕೊಡ್ತದೆ.
ಅಜಾಮಿಳನ ಉದಾಹರಣೆಯನ್ನು ಕೊಟ್ಟರು. ಅಜಾಮಿಳ ಮೊದಲು ಅಜಯ ಜೊತೆಗೆ ಆಮಿಳ, ಅಜಯ ಆಮಿಳತಿ. ಅಜಯ ಅಂದ್ರೆ ಪ್ರಕೃತಿ, ಈ ನೇಚರ್, ಅದರ ಜೊತೆಗೆ ಮಿಲಿತನಾಗಿ ಕೆಟ್ಟ ಕೆಲಸಗಳನ್ನು ಮಾಡಿದ. ಕೊನೆಗೆ ಅಜೇನ ಆಮಿಳ ಆಮಿಳತಿ. ಅಜ ಅಂದ್ರೆ ನಾಶರಹಿತನಾದ ಭಗವಂತ, ಭಗವಂತನ ಜೊತೆಗೆ ಸೇರಿದ. ನಾಮಸ್ಮರಣೆಯ ಮೂಲಕ ಎತ್ತರದ ಸ್ಥಾನವನ್ನು ಪಡೆದ ಅಜಾಮಿಳನ ಉಲ್ಲೇಖವನ್ನು ಭಾಗವತ ಹೇಳಿ, ಭಗವಂತನ ನಾಮಕ್ಕೆ ಎಷ್ಟು ಶಕ್ತಿ ಇದೆ, ಎಲ್ಲ ದೈತ್ಯರನ್ನು ಸಂಹಾರ ಮಾಡುವ ಶಕ್ತಿ ಇದೆ ಅಂತ ಹೇಳುವ ಇನ್ನೊಂದು ಇತಿಹಾಸವನ್ನು ಉಲ್ಲೇಖ ಮಾಡ್ತದೆ. ಅದು ದೇವೇಂದ್ರನಿಗೆ ಸಂಬಂಧಪಟ್ಟ ಕಥೆ. ದೇವೇಂದ್ರ ಅಂತಂದ್ರೆ ಮೂರು ಲೋಕದ ಒಡೆಯ, ಮೂರೂ ಲೋಕವನ್ನು ಆಳುವವ. ಅಂತಹ ಇಂದ್ರ ಕಾರ್ಯಭಾರ ತುಂಬಾ ಇರ್ತದೇನೋ ಸತ್ಯ, ಆದರೆ ಬಂದವರ ಜೊತೆಗೆ ಎಲ್ಲ ವ್ಯವಹಾರಗಳನ್ನು ಮಾಡ್ತಾನೆ. ಯಾರ್ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಸ್ವಲ್ಪ ತಪ್ಪಿದರೆ ಎಷ್ಟು ಸಮಸ್ಯೆಗಳು. ಬೃಹಸ್ಪತ್ಯಾಚಾರ್ಯರು ಬಂದರು. ದೇವೇಂದ್ರ ಸಭೆಯಲ್ಲಿ ಕೂತಿದ್ದ, ಎಲ್ಲ ವ್ಯವಹಾರ ನಡೆಸ್ತಾ ಇದ್ದ, ಜನ ಎಲ್ಲ ಬರ್ತಿತ್ತು. ಬೃಹಸ್ಪತ್ಯಾಚಾರ್ಯರು ಬಂದರು, ನೋಡ್ಲೇ ಇಲ್ಲ, ಎದ್ದು ನಿಂತು ಗೌರವನೇ ಕೊಡ್ಲಿಲ್ಲ. ಬೃಹಸ್ಪತ್ಯಾಚಾರ್ಯರು ಪುರೋಹಿತರು, ಯಾರ ವಿರೋಧ ಕಟ್ಟಿಕೊಂಡ್ರೂ ಪುರೋಹಿತರ ವಿರೋಧ ಕಟ್ಟಿಕೊಳ್ಬೇಡಿ ಅಂತ ಭಾಗವತ ಹೇಳುತ್ತೆ. ನಮ್ದು ಫ್ಯಾಮಿಲಿ ಪುರೋಹಿತರು, ಫ್ಯಾಮಿಲಿ ಡಾಕ್ಟ್ರು, ಫ್ಯಾಮಿಲಿ ಜ್ಯೋತಿಷ್ಕರು, ಅವ್ರ ಜೊತೆಗೆಲ್ಲ ವಿರೋಧ ಕಟ್ಟಿಕೊಂಡ್ರೆ ತುಂಬಾ ರಗಳೆ. ಈ ಡಾಕ್ಟರ್ ಜೊತೆಗೆ ವಿರೋಧ ಕಟ್ಟಿಕೊಂಡ್ರೆ ಕಷ್ಟ ಅಲ್ವಾ? ಯಾವುದಕ್ಕೋ ಒಂದು ಔಷಧ ಕೊಟ್ಟು ಏನೋ ಒಂದು ಮಾಡಿಬಿಟ್ರೆ ಮತ್ತೇನು ನಮ್ಮ ಕತೆ ಹೇಗೆ? ಅವರ ಜೊತೆಗೆ ವಿರೋಧ ಮಾಡುವ ಹಾಗಿಲ್ಲ. ನಮ್ದು ಫ್ಯಾಮಿಲಿ ಲೆಕ್ಕ ನೋಡುವವರು ಇರ್ತಾರೆ, ಅವರ ಹತ್ರನೂ ಹಾಗೇನೆ. ಅವ್ರು ಎಲ್ಲಿಯಾದ್ರೂ ಹಿಡಿಸಿ ಹಾಕ್ಬಿಟ್ರೆ ಕಷ್ಟ ನಮಗೆ. ಹಾಗೇನೆ ಫ್ಯಾಮಿಲಿ ಪುರೋಹಿತರಿದ್ದಾರೆ, ಅವರ ಜೊತೆಗೂ ನಮ್ಗೆ ಅನ್ಯೋನ್ಯತೆಯಿಂದ ಗೌರವದಿಂದ ಇರಬೇಕಾದ್ದು. ಬೃಹಸ್ಪತ್ಯಾಚಾರ್ಯರು ಬಂದರು, ಪುರೋಹಿತರು, ದೇವತೆಗಳ ಪುರೋಹಿತರು, ಇಂದ್ರನ ಮುಖ್ಯ ಗುರುಗಳು ಪುರೋಹಿತರು. ಅವರು ಬಂದು ಎದ್ದು ನಿಂತು ಗೌರವ. ಏನು ಗಂಟು ಹೋಗುತ್ತೆ ಎದ್ದು ನಿಲ್ಲಿಕ್ಕೆ? ನಮಗೆ ಏನು ಖರ್ಚಾಗುವುದಿಲ್ಲ. ಒಂದು ಎದ್ದು ನಿಂತು ಬನ್ನಿ ಬೃಹಸ್ಪತ್ಯಾಚಾರ್ಯರೇ ಹೇಗಿದ್ದೀರಿ ಅಂತ ಕೇಳಿದರೆ ಎಷ್ಟು ಅನುಕೂಲ ಆಗ್ತಿತ್ತು. ಎದ್ದು ನಿಂತು ಗೌರವ ಕೊಡ್ಲಿಲ್ಲ. ಬೃಹಸ್ಪತ್ಯಾಚಾರ್ಯ ನೋಡಿದ್ರು, ಇದ್ಯಾಕೆ ಈ ಬೃಹಸ್ಪತಿಗೆ ಇಂಥ ಅವಮಾನ ಆಯಿತು. ಅಲ್ಲಿಂದಲೇ ಹೊರಟು ಏಕಾಂತ ಜಾಗವನ್ನು ಅರಸಿದ್ರು. ಬೃಹಸ್ಪತ್ಯಾಚಾರ್ಯರು ಎಲ್ಲಿದ್ದಾರೆ ಅಂದ್ರೆ ಇಲ್ಲವೇ ಇಲ್ಲ. ಇಂದ್ರ ಹುಡುಕ್ಲಿಕ್ಕೆ ಶುರು ಮಾಡಿದ, ಬೃಹಸ್ಪತ್ಯಾಚಾರ್ಯರು ನಾಪತ್ತೆ. ಎಲ್ಲ ರೀತಿಯಲ್ಲಿ ನೋಡಿದ, ಏನೇನು ಮಾಡಿದ್ರು, ಎಷ್ಟು CCTV ನೋಡಿದ್ರು ಬೃಹಸ್ಪತ್ಯಾಚಾರ್ಯರು ಕಾಣಲಿಲ್ಲ. ದೈತ್ಯರಿಗೆ ಸುದ್ದಿ ಮುಟ್ಟಿತು. ಕಾಯ್ತಾ ಇದ್ರು ದೈತ್ಯರು, ಯಾವಾಗ ಪುರೋಹಿತರ ಜೊತೆಗೆ ಜಗಳ ಆಗುತ್ತೆ ಇಂದ್ರನಿಗೆ ಅಂತ. ದೈತ್ಯರು ದೇವಲೋಕದ ಜೊತೆಗೆ ಲಗ್ಗೆ ಇಟ್ರು. ಇಂದ್ರ ಸೋತ, ಸಂಪತ್ತನ್ನೆಲ್ಲ ಕಳ್ಕೊಂಡ. ಇಂದ್ರ ಪರಾಜಿತನ. ಏನ್ ಮಾಡ್ಬೇಕು? ಬೃಹಸ್ಪತ್ಯಾಚಾರ್ಯರು ಸಿಗ್ಲಿಲ್ಲ. ಇಂದ್ರ ಬ್ರಹ್ಮದೇವರ ಹತ್ರ ಬಂದ. ದೇವತೆಗಳಿಗೆ ಇದೆಲ್ಲ ಒಂದು ಒಳ್ಳೆತನ ನೋಡಿ. ಬ್ರಹ್ಮದೇವರ ಹತ್ರ ಬಂದ್ರೆ ಸರಿ, ಬ್ರಹ್ಮದೇವರು ಸಾಲ್ವ್ ಮಾಡ್ತಾನೆ. ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ, ಸಮಸ್ಯೆಯನ್ನು ಹೇಳಿದ. ದೈತ್ಯರು ನಮ್ಮ ಮೇಲೆ ಸಂಗ್ರಾಮ ಮಾಡಿ ನಮ್ಮನ್ನು ಸೋಲಿಸಿದ್ದಾರೆ, ಏನ್ ಮಾಡ್ಲಿ? ಬ್ರಹ್ಮದೇವರು ಹೇಳಿದ್ರು, ಕಷ್ಟ ಇಲ್ಲ, ಬೃಹಸ್ಪತ್ಯಾಚಾರ ಹತ್ರ ಹೇಳಿದ್ರು ಹೋಮ ಮಾಡಿಸಿ ಎಲ್ಲ ಶಾಂತಿ ಮಾಡಿಬಿಟ್ರೆ ಪರಿಹಾರ ಆಗಿಬಿಡುತ್ತೆ. ಇಲ್ಲ, ಬೃಹಸ್ಪತ್ಯಾಚಾರ್ಯರು ನಾಪತ್ತೆ. ಅದ್ಯಾಕೆ? ಹುಡ್ಕೊಂಡು ಬಾ. ಸಿಗುವುದೇ ಇಲ್ಲ. ಯಾಕೆ? ಸ್ವಲ್ಪ ದೇವಲೋಕದಿಂದ ಸ್ವಲ್ಪ ಅವ್ಯವಸ್ಥೆ ಆಗಿದೆ. ಇಂದ್ರ, ಇಂಥ ಕೆಲಸ ಮಾಡಿದಿ, ಬೃಹಸ್ಪತ್ಯಾಚಾರ್ಯನ ವಿರೋಧ ಕಟ್ಟಿಕೊಂಡಿ, ಅನ್ಯಾಯ ಆಯ್ತು ಇಂದ್ರ ಅಂತ. ಇಂದ್ರ ಹೇಳ್ದ, ಆಯ್ತು, ಮುಂದೇನು ಹೇಳಿ ಪರಿಹಾರ ಅಂತ. ಬ್ರಹ್ಮದೇವರು ಹೇಳಿದ್ರು, ವಿಶ್ವರೂಪಾಚಾರ್ಯರಿದ್ದಾರೆ, ಅವರನ್ನು ಉಪಸತ್ತಿ ಮಾಡು, ಅವರ ಹತ್ರ ಹೋಗಿ ಕೇಳ್ದಿರೋ ಸಮಸ್ಯೆ, ಅವರನ್ನು ಪುರೋಹಿತರು ಅಂತ ಮಾಡಿಕೊಳ್ತೇನೆ ಅಂತ ಒಪ್ಪಂದ ಮಾಡ್ಕೋ, ಅಗ್ರಿಮೆಂಟ್ಗೆ ಸಿಗ್ನೇಚರ್ ಹಾಕಿಬಿಡು, ಕೊನೆಗೆ ಅವ್ರ ಪರಿಹಾರ ಹೇಳ್ತಾರೆ ಅಂತ. ವಿಶ್ವರೂಪಾಚಾರ್ಯರ ಹತ್ರ ಬಂದ ದೈತ್ಯರ ಪುರೋಹಿತರು. ವಿಶ್ವರೂಪಾಚಾರ್ಯರು ಹೇಳಿದ್ರು, ದೇವಲೋಕದ ಅಧಿಪತಿಗಳು ಅಪರೂಪದಲ್ಲಿ ಬಂದಿದ್ದೀರಿ, ನಮಸ್ಕಾರ ನಿಮಗೆ. ಅವರಿಗೆ ಮೊದಲೇ ಗೊತ್ತಾಗಿದೆ, ವಾಟ್ಸಪ್ ಅಲ್ಲಿ ಎಲ್ಲ ಸುದ್ದಿ ಬಂದಾಗಿತ್ತು. ಅವ್ರು ಹೇಳಿದ್ರು, ಇಂದ್ರದೇವರು ಕೈ ಕೊಟ್ರ ನಿಮಗೆ? ಇಂದ್ರನ ಮುಖ ಚಿಕ್ಕದಾಯ್ತು. ವಿಶ್ವರೂಪಾಚಾರ್ಯರೇ, ನೀವೇ ನಮ್ಗೆ ಪುರೋಹಿತರು. ಕೇಳಿದ್ರು, ಎಷ್ಟು ವರ್ಷ ಅಂತ. ಇಂದ್ರನಿಗೆ ಹಾಗಾಯ್ತು, ನಮ್ಮ ಸ್ಥಿತಿ ಇಲ್ಲ, ನೀವೇ ನಮ್ಗೆ ಪುರೋಹಿತರು
ಅಂತ ಇಂದ್ರ ಹೇಳಿದ. ಸಮಸ್ಯೆ ದೈತ್ಯರಿಂದ ರಕ್ಷಣೆ ಮಾಡಬೇಕು ಅಂತ ವಿಶ್ವರೂಪಾಚಾರ್ಯರು ಹೇಳಿದರು. ನಾನೊಂದು ಕವಚ ಕಟ್ತೇನೆ, ಆ ಕವಚ ತುಟ್ಟುಕೊಂಡು ಹೋಗು, ನಿನಗೆ ದಿಗ್ವಿಜಯ ಆಗುತ್ತೆ ಅಂತ ವಿಶ್ವರೂಪಾಚಾರ್ಯರು ನಾರಾಯಣ ವರ್ಮ, ವರ್ಮ ಅಂದ್ರೆ ಕವಚ, ನಾರಾಯಣ ಮಂತ್ರದ ಕವಚವನ್ನು ತೊಡಿಸ್ತಾರೆ. ನಾರಾಯಣ ಮಂತ್ರವನ್ನು ಉಪದೇಶ ಮಾಡ್ತಾರೆ. ನಾರಾಯಣ ಮಂತ್ರ ಅದು ಅಮೂಲ್ಯವಾದ್ದು. ನಾರಾಯಣ ವರ್ಮಕ್ಕೆ ಅದು ಎಷ್ಟು ತಾಕತ್ತು ಅಂತಂದ್ರೆ ದೇವತೆಗಳೇ ಮುಗಿ ಬೀಳ್ತಾರೆ ಅಂತಂದ್ರೆ ಅದು ಎಷ್ಟು ಶ್ರೇಷ್ಠವಾದ ಮಂತ್ರ ಅಂತ. ದದೀಚಿ ಋಷಿಗಳ ಹತ್ರ ಅಶ್ವಿನಿ ದೇವತೆಗಳು ಬಂದು ಹೇಳಿದರಂತೆ, ನಮಗೆ ನಾರಾಯಣ ವರ್ಮ ಮಂತ್ರ ಉಪದೇಶ ಮಾಡಿ. ಅವ್ರು ಹೇಳಿದ್ರು, ಇವತ್ತು ನಕ್ಷತ್ರ ಸರಿ ಇಲ್ಲ, ನೀನ್ ನಾಳೆ ಬಾ, ನಕ್ಷತ್ರ ಚೆನ್ನಾಗಿದೆ ಅಂತ ಹೇಳಿದ್ರು. ಮರುದಿವಸ ಬಂದ್ರು ಅಶ್ವಿನಿ ದೇವತೆಗಳು, ದದೀಚಿ ಋಷಿಗಳೇ ನಮಗೆ ನಾರಾಯಣ ಮಂತ್ರ ವರ್ಮ ಹೇಳಿ. ಹೇಳಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರು ದದೀಚಿ ಋಷಿಗಳು. ನಿನ್ನೆ ಹೇಳಿದಿರಿ, ನಿನ್ನೆ ಆಯ್ತು ಹೇಳಿದ್ದೇನೆ, ಇವತ್ತಾಗೋದಿಲ್ಲ ಹೇಳಿದೆ. ಏನ್ರಿ ನೀವು ಬದಲಾವಣೆ ಆಗಿಬಿಟ್ರಿ, ಯಾರೋ ಹೇಳಿಕೊಟ್ರ? ಹೌದು ಹೇಳಿಕೊಟ್ರು ಅಂತ ಹೇಳಿದ್ರು. ಯಾರು ಹೇಳಿಕೊಟ್ರು? ಇಂದ್ರ ಬಂದೆ ಹೇಳಿದ್ದಾನೆ. ಏನು ಹೇಳಿದ? ಅಶ್ವಿನಿ ದೇವತೆಗಳಿಗೆ ನಾರಾಯಣ ವರ್ಮ ಹೇಳಿಕೊಟ್ರೆ ನಿಮ್ಮ ತಲೆ ಕಡಿತೇನೆ ಅಂತ ಹೇಳಿದ್ದಾನೆ. ನನ್ನ ತಲೆ ನನಗೆ ಹೋಗುತ್ತೆ ಅಂತ ಚಿಂತೆ ಅಂತ ಹೇಳಿದ್ರು. ಅಶ್ವಿನಿ ದೇವತೆಗಳು ಹೇಳಿದರು, ಒಂದು ಪರಿಹಾರ ಹೇಳ್ತೇನೆ ನಿಮಗೆ, ಚಿಂತೆ ಮಾಡಬೇಡಿ. ಏನ್ ಪರಿಹಾರ ಅಂತಂದ್ರೆ, ನಿಮಗೆ ತಲೆ ಕಡಿತೇನೆ ಅಂತ ಹೇಳಿದ್ದಲ್ವಾ, ನಿಮ್ಮ ತಲೆ ಉಳಿಬೇಕು ಅಷ್ಟೇ ಅಲ್ವಾ? ದದೀಚಿ ಋಷಿಗಳೇ ನಿಮ್ಮ ತಲೆ ಉಳಿಸ್ತೇನೆ. ಇಂದ್ರ ಬೇಡ, ನಾವೇ ತಲೆ ತೆಗಿತೇವೆ, ಒಂದು ಕುದುರೆಯ ತಲೆಯನ್ನು ನಿಮಗೆ ಜೋಡಿಸ್ತೇವೆ, ನಮಗೆ ಅದರಿಂದ ನಮಗೆ ನಾರಾಯಣ ವರ್ಮ ಹೇಳಿ. ಇಂದ್ರ ಆ ಕುದುರೆಯ ತಲೆಯನ್ನು ಕತ್ತರಿಸ್ಲಿ, ನಿಮ್ಮ ತಲೆ ನಮ್ಮ ಹತ್ರನೇ ಇದೆ, ಅದನ್ನು ನಾವು ನಿಮಗೆ ಆಪರೇಷನ್ ಮಾಡಿ ಕೊಡ್ತೇವೆ. ದದೀಚಿ ಋಷಿಗಳು ಹೇಳಿದ್ರು, ಎಂತ ತಲೆ ನಿಮ್ದು, ನನ್ನ ತಲೆಗಿಂತ ನಿಮ್ಮ ತಲೆನೇ ಚೆನ್ನಾಗಿದೆ, ಎಂತ ಶಕ್ತಿ, ತಲೆ ಕಡಿದು ತಲೆ ಬಿಡಿಸಿ ಏನೇನಪ್ಪ ಆಪರೇಷನ್, ಎಷ್ಟು ಆಪರೇಷನ್ ಆಗ್ಲಿ ಅಂತ ಆ ನಾರಾಯಣ ವರ್ಮ ಮಂತ್ರವನ್ನು ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಿದರು. ಇಂದ್ರ ಬಂದ, ತಲೆ ಕಡಿದ, ಅಶ್ವಿನಿ ದೇವತೆಗಳು ಅಲ್ಲೇ ಇದ್ರು. ಇಂದ್ರ ಹೋದ ಮೇಲೆ ಮತ್ತೆ ದದೀಚಿ ಋಷಿಗಳ ತಲೆಯನ್ನೇ ಜೋಡಿಸಿದ್ರು. ತಲೆ ಬಂತು ಅವರಿಗೆ. ದದೀಚಿ ಋಷಿಗಳಿಗೆ ತುಂಬಾ ಖುಷಿ ಆಯ್ತು. ಶಿಷ್ಯ ಅಂದ್ರೆ ಹೀಗಿರ್ಬೇಕು ಅಂತ ಅವರು ಅಶ್ವಿನಿ ದೇವತೆಗಳಿಗೆ ನಾರಾಯಣ ವರ್ಮ ಮಂತ್ರ ಉಪದೇಶ ಮಾಡಿದ್ರು. ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಅಂತಂದ್ರೆ, ಅದನ್ನು ಯಾರು ಉಪದೇಶ ಮಾಡ್ತಾರೆ ಅವರ ತಲೆ ಹೋಗುತ್ತೆ ಅಂತ. ನನ್ನ ಹತ್ರನೂ ಹೇಳ್ತಾರೆ ನಾರಾಯಣ ವರ್ಮ ಮಂತ್ರ ಹೇಳಿ ಅಂತ. ನಾನು ನಾಳೆ ಅಂತ ಹೇಳೋದುಂಟು. ತಲೆ ಹೋದ್ರೆ ತಲೆ ಯಾರು ಜೋಡಿಸುವವರಿದ್ದಾರೆ? ಮತ್ತೆ ಅಶ್ವಿನಿ ದೇವತೆಗಳು ಬರಬೇಕು. ಹಾಗೆಲ್ಲ ಹಾಗೂ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಭಗವಂತ ರಕ್ಷಣೆ ಮಾಡ್ತಾನೆ. ಇಂದ್ರ ಅಶ್ವಿನಿ ದೇವತೆಗಳಿಗೆ ಉಪದೇಶ ಮಾಡಬೇಡಿ ಅಂತ ಅಷ್ಟೇ ಹೇಳಿತ್ತು, ಉಳಿದವರಿಗೆ ಹೇಳಬೇಡಿ ಅಂತ ಹೇಳಿಲ್ಲ. ನಾರಾಯಣ ವರ್ಮ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಈ ಆಖ್ಯಾಯಿಕೆಯನ್ನು ಹೇಳಿದ್ದಷ್ಟೇ. ದೇವತೆಗಳು ಆಸೆಪಟ್ಟು ಉಪದೇಶವನ್ನು ಕೇಳ್ತಾರೆ. ಹಾಗಾಗಿ ನಾರಾಯಣ ವರ್ಮ ಜಪ ನಾವು ಮಾಡಿದರೆ ನಮಗೂ ದೇವರು ಒಳ್ಳೇದು ಮಾಡ್ತಾನೆ, ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ, ವಿರೋಧಿಗಳಿಂದ ನಾವು ಪಾರಾಗ್ತೇವೆ ಅಂತ ವಿಶ್ವರೂಪಾಚಾರ್ಯರು ನಾರಾಯಣ ವರ್ಮದ ಮಂತ್ರದ ಕವಚವನ್ನು ತುಡಿಸಿ ಇಂದ್ರನನ್ನು ಕಳುಹಿಸಿ ಕೊಡ್ತಾರೆ. ದೈತ್ಯರ ಜೊತೆಗೆ ಯುದ್ಧ ಮಾಡ್ತಾನೆ, ದಿಗ್ವಿಜಯ ಆಗುತ್ತೆ. ದೇವೇಂದ್ರ ಜಯವನ್ನು ಪಡೆದದ್ದು ಈ ನಾರಾಯಣ ವರ್ಮದಿಂದ ಅಂತ ಶ್ರೀಮದ್ ಭಾಗವತ ಅಪರೂಪದ ಮಂತ್ರವನ್ನು ನಮಗೆ ಉಪದೇಶ ಮಾಡಿದೆ. ಸಾಮಾನ್ಯವಾಗಿ ನಾರಾಯಣ ವರ್ಮದಿಂದಾಗಿ ಉದ್ಧಾರ ಆಗುತ್ತೆ ಅಂತ ಅಷ್ಟೇ ಹೇಳುತ್ತೆ ಹೊರತು ಆ ಮಂತ್ರಗಳನ್ನೆಲ್ಲ ದಾಖಲೆ ಮಾಡೋದಿಲ್ಲ. ಈ ಮಂತ್ರವನ್ನು ಶ್ರೀಮದ್ ಭಾಗವತ ದಾಖಲೆ ಮಾಡಿದೆ, ಅದಕ್ಕೊಂದು ಭವ್ಯವಾದ ಪರಂಪರೆಯನ್ನು ನಿರೂಪಣೆ ಮಾಡಿದೆ. ವಿಶ್ವರೂಪಾಚಾರ್ಯರು ಹೋಮ ಮಾಡುವಾಗ ದೈತ್ಯರಿಗೂ ಆಹುತಿ ಕೊಡ್ತಿದ್ರು. ಈ ಸುದ್ದಿ ಇಂದ್ರನಿಗೆ ಮುಟ್ಟಿತು. ಇಂದ್ರನಿಗೆ ಕೋಪವಂತು. ವಿಶ್ವರೂಪಾಚಾರ್ಯರ ಹತ್ರ ಬಂದ, ಕೇಳ್ಬೇಕಾ ಬೇಡವಾ, ವಿಚಾರಿಸ್ಬೇಕಾ ಬೇಡವಾ? ವಿಚಾರಿಸಲೇ ಇಲ್ಲ. ಅವರಿಗೆ 3 ತಲೆ, ಆ 3 ತಲೆಯನ್ನು ಕತ್ತರಿಸಿ ಹಾಕಿದ ಇಂದ್ರ. ನನಗೆ ಗುರುಗಳು ಉಪದೇಶ ಮಾಡಿದವರು, ಕಷ್ಟಕಾಲದಲ್ಲಿ ರಕ್ಷಣೆ ಮಾಡಿದವರು ಯಾವುದನ್ನೂ ಗಮನಿಸಲಿಲ್ಲ, ಅವನ ತಲೆಯನ್ನು ಕತ್ತರಿಸಿ ಹಾಕಿದ.
ಯಾಕೆಂತಂದ್ರೆ ಹೋಮದಲ್ಲಿ ದೈತ್ಯರಿಗೆ ಆಹುತಿ ಕೊಡುವುದನ್ನು ಇಷ್ಟಪಡುವುದಿಲ್ಲ ದೇವತೆಗಳು. ದೇವತೆಗಳಿಗೆ ಬಿಟ್ಟು ಇನ್ನೊಬ್ಬರಿಗೆ ಅಗ್ನಿಮುಖದಲ್ಲಿ ಆರಾಧನೆಯನ್ನು ದೇವತೆಗಳು ಸಹನೆ ಮಾಡುವುದಿಲ್ಲ. ಹಾಗಾಗಿ ಇಂದ್ರ ವಿಶ್ವರೂಪಾಚಾರ್ಯರ ತಲೆ ಕಡಿದ. ಭಾರಿ ಸುದ್ದಿ ಆಯ್ತು. ಅವನ ಅಪ್ಪ ತೋಷ್ಟ್ರೆ ಅವನು ಚಿಂತಾಕ್ರಾಂತನಾದ. ಏನ್ ಮಾಡಬೇಕು? ಇಂದ್ರ ಆಲೋಚನೆ ಮಾಡಿದ. ವಿಶ್ವರೂಪಾಚಾರ್ಯರ ತಲೆ ಕತ್ತರಿಸಿದ್ದೇನೆ, ಪಾಠ ಹೇಳಿದ ಗುರುಗಳು, ಬ್ರಾಹ್ಮಣನನ್ನು ಕೊಂದ ಪಾಪ ಬಂತು. ಈ ಪಾಪವನ್ನು ನಾನು ಯಾಕೆ ಪರಿಹಾರ ಮಾಡಿಕೊಳ್ಳಿ ಅಂತ ಚಿಂತಾಕ್ರಾಂತನಾಗ್ತಾನೆ ಇಂದ್ರ. ಎಲ್ಲರ ಹತ್ರ ಕೇಳಿದ, ನನ್ನ ಪಾಪ ಇದೆ, ಪಾಪ ಪರಿಹಾರ ಆಗ್ಬೇಕು, ಯಾರಾದ್ರೂ ಶೇರ್ ತಕೊಳ್ಳಿ, 1/4 ಯಾರಾದ್ರೂ ತಕೊಂಡ್ರೆ ನಾನು ಏನಾದ್ರೂ ಅದಕ್ಕೆ ಗಿಫ್ಟ್ ಕೊಡ್ತೇನೆ. ಮುಂದೆ ಬಂದರು. ಭೂಮಿದೇವಿ ಮುಂದಕ್ಕೆ ಬಂದ್ಲು, ಮರ ಗಿಡಗಳು ಮುಂದೆ ಬಂದವು, ಹೆಣ್ಮಕ್ಕಳು ಮುಂದೆಗೆ ಬಂದರು. ಎಲ್ರಿಗೂ 1/4 4/1 ಭಾಗವನ್ನು ಹಂಚಿದ. ಭೂಮಿ ಬ್ರಹ್ಮಹತ್ಯೆಯ 4/1 ಭಾಗವನ್ನು ಸ್ವೀಕಾರ ಮಾಡಿತು. 1 ಭಾಗ ಭೂಮಿಯಲ್ಲಿ. ಅದಕ್ಕೆ ಇಂದ್ರ ಏನ್ ಗಿಫ್ಟ್ ಕೊಟ್ಟ ಅಂತಂದ್ರೆ ಕಾತಪೂರ ವರೇಣಚ. ಎಲ್ಲಿಯಾದ್ರೂ ಒಂದು ಹೊಂಡ ಆದರೆ ಆ ಹೊಂಡ ಉಳಿಯುವುದಿಲ್ಲ, ಅದಕ್ಕೆ ಮಣ್ಣು ಸೇರಿ ಅದು ಸಮ ಆಗಿ ಬಿಡ್ತದೆ. ಭೂಮಿಗೆ ಇಂದ್ರ ಕೊಟ್ಟ ವರ. ಎಲ್ಲಿದೆ ಬ್ರಹ್ಮಹತ್ಯ ಅಂತಂದ್ರೆ ಈ ಮರುಭೂಮಿ ಅಂತ ನಾವು ಹೇಳ್ತೇವೆ ನೋಡಿ. ಅಂದ್ರೆ ಅದು ವಾಸ್ತುವಿಗೆ ಯೋಗ್ಯವಾದ ಜಾಗ ಅಲ್ಲ, ದೇವಸ್ಥಾನ ಮನೆ ಮಠ ಕಟ್ಟಲಿಕ್ಕೆ ಯೋಗ್ಯವಾದ ಜಾಗ ಅಲ್ಲ. ಯಾಕೆಂದ್ರೆ ಅಲ್ಲಿ ಬ್ರಹ್ಮಹತ್ಯ ಇದೆ ಅಂತ. ಇವತ್ತು ಮನೆ ಕಟ್ಟುವುದೇ ಅಂತ ಜಾಗಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿಸಿ ಅಲ್ಲಿ ಶಾಂತಿಯೇ ಇರುತ್ತದೆ, ನೆಮ್ಮದಿಯೇ ಇಲ್ಲ. ಬೆಂಗಳೂರಿನಲ್ಲಿ ಎಂತೆಂಥ ಕಟ್ಟಡಗಳಿವೆ, ಖಾಲಿ ಬಿದ್ದಿದೆ, ಬಿಕೋ ಅಂತ ಇದೆ. ಯಾಕೆಂತಂದ್ರೆ ಅದು ಆ ಜಾಗದಲ್ಲಿ ವಾಸ್ತು ಇರುವುದಿಲ್ಲ. ಯಾಕೆಂತಂದ್ರೆ ಇಂದ್ರನ ಬ್ರಹ್ಮಹತ್ಯೆಯ 1/4 ಅದರಲ್ಲಿ ಅಂತಹ ಜಾಗಗಳಲ್ಲಿ ಸೇರಿಕೊಂಡಿದೆ. ಕಾತಪೂರ ವರೇಣಚ. ಹಾಗೇನೆ ಇಂದ್ರನ ಪಾಪವನ್ನು ಮರಗಿಡಗಳು ತೆಕ್ಕೊಂಡವು. ಮರಗಳಿಗೆ 1/4 ಹಂಚಿದ. ದೇಶಾನ್ ನಿರ್ಯಾಸ ರೂಪೇಣ. ನಿರ್ಯಾಸ ಅಂದ್ರೆ ಅಂಟು, ಗಮ್. ಆ ಗಮ್ಮಿನಲ್ಲಿ ಬ್ರಹ್ಮಹತ್ಯಾ ದೋಷ ಇದೆ ಎಂದು. ಮರದ ಅಂಟು ಅದು ಪಾಪವನ್ನು ಒಳಗೊಂಡದ್ದು. ನಮ್ಮಲ್ಲಿ ಅಂಟಿನ ಉಂಡೆ ಅಂತಲೇ ಒಂದಿದೆ, ಸುಲಭ ಉಪಾಯ ಬ್ರಹ್ಮಹತ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ. 1/4 ಅದರಲ್ಲಿ ಇರುವಂತಹದ್ದು. ಭೂಮಿ, ಅಂಬು, ನೀರಿನಲ್ಲಿ ಬ್ರಹ್ಮಹತ್ಯೆ 1/4 ಇದೆ ಅಂತೆ. ನೀರಿನಲ್ಲಿ ಅದು ಮುಂದೆ ಬಂತು. ದೇವೇಂದ್ರ, ಒಂದು ಪಾಪ ನಮಗೆ ಕೊಡುವುದು. ಈ ಮರಗಿಡಗಳಿಗೆ ಏನು ಅನುಗ್ರಹ ಮಾಡಿದ ಅಂತಂದ್ರೆ ಅವುಗಳಿಗೆ ಕೊಂಬೆ ತುಂಡಾದ್ರೆ ತನ್ನಷ್ಟಕ್ಕೆ ಚಿಗುರ್ತದೆ. ಅದು ಇಂದ್ರ ಮಾಡಿದ ಪರಮಾನುಗ್ರಹ. ನಮ್ಮಲ್ಲಿ ಹಾಗಿಲ್ಲ ನೋಡಿ. ಬೆರಳು ತುಂಡಾಯಿತು, ತನ್ನಷ್ಟಕ್ಕೆ ಚಿಗುರುವುದಿಲ್ಲ, ಅದು ಹೋದ್ರೆ ಹೋಯ್ತು. ಕೈ ತುಂಡಾಯಿತು, ಅದು ಮತ್ತೆ ಬೆಳೆಯುವುದಿಲ್ಲ, ಕೈ ಹೋದ್ರೆ ಹೋಯ್ತು, ಇನ್ನು ಪ್ಲಾಸ್ಟಿಕ್ ಸರ್ಜರಿ ಅಷ್ಟೇ. ಮರಗಿಡಗಳಿಗೆ ಹಾಗಲ್ಲ. ಮರಗಿಡಗಳಿಗೆ ನರ್ಸರಿ ಅಂತ ನಾವು ಕರಿತೇವೆ. ತುಂಡು ಮಾಡಿದರೆ ಮತ್ತೆ 4 ಚಿಗುರು ಬೆಳೆಯುತ್ತದೆ, ಮತ್ತೆ ಅದು ತುಂಡು ಮಾಡಿದರೆ ಮತ್ತೆ ಅದು ಬೆಳೆಯುತ್ತದೆ, ಚಿಗುರು ಬೆಳೆಯುತ್ತದೆ. ಇದು ಇಂದ್ರನ ಅನುಗ್ರಹ ಅಂತ ಹೇಳ್ತಾರೆ. ಅಂಬು ಅಂದರೆ ನೀರಿನಲ್ಲಿ ಬ್ರಹ್ಮಹತ್ಯ ಇರ್ತದೆ. ಎಲ್ಲಿ ಅಂತಂದ್ರೆ ದೇಶಾಂ ಬುದ್ಬುದ ರೂಪೇಣ. ಅದರಲ್ಲಿ ಆ ನೊರೆ ಬರುತ್ತೆ ನೋಡಿ, ಅದರಲ್ಲಿ ಬ್ರಹ್ಮಹತ್ಯ ಸೇರಿಕೊಂಡಿರ್ತದೆ. ಅದಕ್ಕೆ ಮಳೆಗಾಲದಲ್ಲಿ ನದಿ ನೀರಿನಲ್ಲಿ ಸ್ನಾನ ಮಾಡಲಿಕ್ಕೆ ವಿಧಾನ ಇಲ್ಲ. ಯಾಕೆಂತಂದ್ರೆ ಅದರಲ್ಲಿ ನೊರೆ ಇರ್ತದೆ, ಅದು ಬ್ರಹ್ಮಹತ್ಯಾದಲ್ಲಿ ಸೇರಿಕೊಂಡಿರ್ತದೆ ಅಂತ. ನೀರಿಗೆ ಇಂದ್ರ ಕೊಟ್ಟ ಗಿಫ್ಟ್ ಏನು ಅಂತಂದ್ರೆ ಅದು ದ್ರವ್ಯ ಸಾಮ್ಯೇನ. ಆ ನೀರಿಗೆ ಅದು ಏನು ಅಂತಂದ್ರೆ ಅದು ಎಲ್ಲಿ ಬೇಕಾದ್ರೂ ಎಜೆಸ್ಟ್ ಆಗಿ ಬಿಡುತ್ತೆ. ಅದೊಂದು ಗುಣ ಆ ನೀರಿಗೆ ಕೊಟ್ಟ ವರ ಅದು. ನೀವು ನೋಡಿ, ಒಂದು 10 ಜನ ಬರ್ತೇನೆ ಅಂತ ಹೇಳಿದ್ರು ಊಟಕ್ಕೆ, 100 ಜನ ಸೇರಿದ್ರು. ಅಡಿಗೆಯವ್ರ ಹತ್ರ ಕೇಳಿ, ಏನ್ ಚಿಂತೆ ಮಾಡಬೇಡಿ ನಾನಿದ್ದೇನೆ ಅಂತ ಹೇಳಿದ್ರು. ಏನು ಸುಲಭ. ಅದು ಸಾಂಬಾರು ಮಾಡಿದ್ರು, ನೀರು ಹಾಕಿದ್ರು, ಸಾಂಬಾರು ಆಯ್ತು. ನೀರಾಗ್ಲಿಲ್ಲ, ಸಾಂಬಾರು ಆಯ್ತು ಅಷ್ಟೇ.
ನೀವು ಬಡಿಸಿ, ಒಬ್ಬ ಟೇಸ್ಟ್ ಅಂತ ಹೇಳ್ತಾರೆ, ಊಟ ಮಾಡ್ತಾರೆ. ಅದು ನೀರಿಗೆ ಕೊಟ್ಟ ವರ ಇಂದ್ರ. ಎಲ್ಲಿ ಹೋಗಿ ಸೇರ್ತದೆ ಆ ನೀರನ್ನು ಗುರುತಿಸುವುದಿಲ್ಲ, ಎಲ್ಲಿ ಹೋಗಿ ಸೇರ್ತದೆ ಅದರೊಟ್ಟಿಗೆ ಇದು ಎಜೆಸ್ಟ್ ಆಗಿ ಬಿಡ್ತದೆ. ಹಾಲು ಹಾಲು ಕೊಟ್ಟರೆ ಕಡಿಮೆ ಆಗಿ ಬಿಟ್ಟಿತು, ನೀರು ಹಾಕಿದರೆ ಸರಿ. ಮಜ್ಜಿಗೆ ಅಂತಿದೆ ನಮ್ಮಲ್ಲಿ ನೀರು ಮಜ್ಜಿಗೆ, ಮಜ್ಜಿಗೆ ನೀರು ಅಂತ ಎರಡು. ಏನು ವ್ಯತ್ಯಾಸ ಅಂತಂದ್ರೆ, ನೀರು ತುಂಬ ಇದ್ರೆ ನೀರು ಮಜ್ಜಿಗೆ, ಮಜ್ಜಿಗೆ ಜಾಸ್ತಿ ನೀರು ಕಡಿಮೆ ಆದರೆ ಮಜ್ಜಿಗೆ ನೀರು ಅಂತ. ಅಂತೂ ನೀರನ್ನು ಗುರುತಿಸ್ಲಿಕ್ಕೆ ಆಗುವುದಿಲ್ಲ, ಅದು ಮಜ್ಜಿಗೆನೇ ಅದು. ಅದು ನೀರು ಮಜ್ಜಿಗೆಯೊಟ್ಟಿಗೆ ಸೇರಲಿ, ಹಾಲಿನೊಟ್ಟಿಗೆ ಸೇರಲಿ, ಎಲ್ಲಿ ಸೇರಿದರೂ ಕೂಡ ಅದು ಆ ದ್ರವ್ಯದ ಸಾಮ್ಯವನ್ನು ಅದು ಪಡೆದಿರ್ತದೆ. ಇಂದ್ರ ಕೊಟ್ಟ ವರ.